ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಹೊತ್ತು ಪೌಲನು ತಿಮೋಥೆಯನಿಗೆ ಬರೆದ 2ನೇ ಪತ್ರಿಕೆಯ 4ನೇ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ನೋಡಿಕೊಳ್ಳೋಣ. ಜೀವಿಸುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವುದಕ್ಕೆ ಯಾರು ಬರಲಿದ್ದಾರೆ? ಕ್ರಿಸ್ತ ಯೇಸು. ದೇವರ ವಾಕ್ಯವನ್ನು ಯಾವಾಗ ಸಾರಬೇಕು? ಅನುಕೂಲವಾದ ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ, ಅನುಕೂಲವಿರುವಾಗಲೂ ಅನುಕೂಲವಿಲ್ಲದಿರುವಾಗಲೂ ಆಸಕ್ತನಾಗಿರು. ಇದರ ಅರ್ಥವೇನು? ಆಸಕ್ತನಾಗಿರು ಎಂದರೆ ಪರಿಶ್ರಮ ವಹಿಸಿ ಮಾಡು ಎಂದು ಅರ್ಥ. ಜನರು ಯಾವ ಬೋಧನೆಯನ್ನು ಸಹಿಸಲಾರರು? ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಎಂಥ ಕಿವಿಗಳುಳ್ಳವರಾಗಿದ್ದಾರೆ, ತೀಟೆ ಕಿವಿಗಳುಳ್ಳವರಾಗಿದ್ದಾರೆ. ಜನರು ಎಂಥ ಉಪದೇಶಕರನ್ನು ಇಟ್ಟುಕೊಳ್ಳುವರು? ತಮ್ಮ ದುರಾಶೆಗಳಿಗೆ ಅನುಕೂಲರಾದ ಉಪದೇಶಕರನ್ನು ಇಟ್ಟುಕೊಳ್ಳುವರು. ಅವರು ಸತ್ಯ ಬೋಧನೆಗೆ ಕಿವಿಗೊಡದೆ ಯಾವುದನ್ನು ಕೇಳುವುದಕ್ಕೆ ಹೋಗುವರು? ಕಲ್ಪನಾ ಕಥೆಗಳನ್ನು. ನೀನು ಎಲ್ಲ ವಿಷಯಗಳಲ್ಲಿ ಸ್ವಸ್ಥಚಿತ್ತನಾಗಿದ್ದು ಏನನ್ನು ತಾಳಿಕೋ? ಶ್ರಮೆಯನ್ನು. ಯಾವ ಕೆಲಸವನ್ನು ಮಾಡು? ಸೌವಾರ್ತಿಕನ ಕೆಲಸವನ್ನು ಮಾಡು. ನಿನಗೆ ನೇಮಿಸಿರುವ ಸೇವೆಯನ್ನು ಹೇಗೆ ನಡೆಸು? ಲೋಪವಿಲ್ಲದೆ. ಜಯಮಾಲೆಯನ್ನು ಕರ್ತನು ಯಾರಿಗೆ ಕೊಡುವನು? ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರೆಲ್ಲರಿಗೆ. ದೇಮನು ಪೌಲನನ್ನು ಬಿಟ್ಟು ಥೆಸಲೋನಿಕಕ್ಕೆ ಏಕೆ ಹೋದನು? ಇಹಲೋಕವನ್ನು ಪ್ರೀತಿಸಿ. ಪೌಲನ ಜೊತೆ ಕೊನೆಯ ತನಕ ಇದ್ದವರು ಯಾರು? ಲೂಕನು. ತೀತನು ದಲ್ಮಾತ್ಯಕ್ಕೆ ಏಕೆ ಹೋದನು? ಸೇವೆಗೆಂದು. ಪೌಲನು ತಿಮೋಥೆಯನಿಗೆ ಯಾರನ್ನು ಸಂಗಡ ಕರಕೊಂಡು ಬಾ ಎಂದು ಹೇಳಿದನು? ಮಾರ್ಕನನ್ನು ಸಂಗಡ ಕರಕೊಂಡು ಬರಲು ಏಕೆ ಹೇಳಿದನು? ಏಕೆಂದರೆ ಅವನು ಸೇವೆಗೆ ಉಪಯುಕ್ತನಾಗಿದ್ದನು. ಪೌಲನು ಎಫೆಸಕ್ಕೆ ಯಾರನ್ನು ಕಳುಹಿಸಿದನು? ಯಾಕೆ? ತುಕೀಕನನ್ನು ಕಳುಹಿಸಿದನು. ಯಾಕೆಂದರೆ ಅವನು ಅಲ್ಲಿನ ಸಭೆಯ ಸಭಾಪಾಲಕನಾಗಿದ್ದನು. ಕರ್ಪನು ಎಲ್ಲಿದ್ದನು? ತ್ರೋವದಲ್ಲಿ. ಪೌಲನು ಕರ್ಪನ ಬಳಿಯಲ್ಲಿ ಏನು ಬಿಟ್ಟು ಬಂದಿದ್ದನು? ಮೇಲಂಗಿ, ಪುಸ್ತಕ, ಚರ್ಮದ ಕಾಗದ. ಪೌಲನಿಗೆ ಯಾರು ಕೇಡು ಮಾಡಿದರು? ಕಂಚುಗಾರನಾದ ಅಲೆಕ್ಸಾಂದ್ರನು. ಪೌಲನು ತಿಮೋಥೆಯನಿಗೆ ಯಾರ ವಿಷಯದಲ್ಲಿ ಎಚ್ಚರಿಕೆಯಾಗಿರಲು ತಿಳಿಸುತ್ತಾನೆ? ಕಂಚುಗಾರನಾದ ಅಲೆಕ್ಸಾಂದ್ರನ ವಿಷಯದಲ್ಲಿ. ಕಂಚುಗಾರನಾದ ಅಲೆಕ್ಸಾಂದ್ರನು ಎಂಥವನಾಗಿದ್ದನು? ಬಹಳ ಚಂದವಾಗಿ ಮಾತನಾಡಿ ಬಳಿಕ ಹಿಂದಿನಿಂದ ಚೂರಿ ಹಾಕುವವನಾಗಿದ್ದನು. ಎಲ್ಲರೂ ನನ್ನನ್ನು ಕೈಬಿಟ್ಟರು, ಯಾರು ನನ್ನ ಬಳಿ ಇದ್ದಾರೆಂದು ಪೌಲನು ಹೇಳುತ್ತಾನೆ. ಕರ್ತನು ಪೌಲನನ್ನು ಯಾವುದರ ಬಾಯಿಯೊಳಗಿಂದ ತಪ್ಪಿಸಿದನು? ಸಿಂಹದ. ಯಾರು ಅಸೌಖ್ಯವಾಗಿದ್ದರು? ತ್ರೋಫಿಮನು ಅಸೌಖ್ಯವಾಗಿದ್ದರಿಂದ ಅವನನ್ನು ಎಲ್ಲಿ ಬಿಟ್ಟನು? ಮಿಲೇತದಲ್ಲಿ. ಪೌಲನು ಯಾರಿಗೆ ವಂದನೆ ಹೇಳುತ್ತಾನೆ? ಪ್ರಿಸ್ಕಳಿಗೂ, ಅಕ್ವಿಲನಿಗೂ, ಒನೆಸಿಫೋರನ ಮನೆಯವರಿಗೂ. ಯಾರು ಕೊರಿಂಥದಲ್ಲಿ ಇದ್ದು ಬಿಟ್ಟರು? ಎರೆಸ್ತನು. ಯಾರು ತಿಮೋಥೆಯನಿಗೆ ವಂದನೆ ಹೇಳಿದ್ದಾರೆ? ಯಬೂಲನು, ಪೂದೆಯನು, ಲೀನನು, ಕ್ಲೌದ್ಯಳು. 2ನೇ ತಿಮೋಥಿ 4ನೇ ಅಧ್ಯಾಯ ಏನು ತಿಳಿಸುತ್ತದೆ ಅಥವಾ ಹೇಗೆ ಮುಕ್ತಾಯಗೊಳ್ಳುತ್ತದೆ? ಯಾವ ವಚನದ ಮೂಲಕ ಮುಕ್ತಾಯಗೊಳ್ಳುತ್ತದೆ? 22ನೇ ವಚನದ ಮೂಲಕ ಮುಕ್ತಾಯಗೊಳ್ಳುತ್ತದೆ. ಆ ವಚನ ಈ ರೀತಿ ತಿಳಿಸುತ್ತದೆ: ಕರ್ತನು ನಿನ್ನ ಆತ್ಮದ ಸಂಗಡ ಇರಲಿ, ಕೃಪೆಯು ನಿಮ್ಮೊಂದಿಗಿರಲಿ.